ಜೈ ಗುರುಮಂಗಳ ನಮಃ ಪಾರ್ವತಾಪತಿಗೆ ಹರ ಹರ ಮಹದೇವ. ಎಲ್ಲ ಶರಣ ಬಂಧುಗಳಿಗೂ ಶರಣಾರ್ಥಿಗಳು. ಇಂದಿನ ಅಧ್ಯಾಯದಲ್ಲಿ ಜಗನ್ಮಾತೆಯಾಗಿರ್ತಕ್ಕಂಥ ತಾಯಿ ಲಕ್ಷೋಪಲಕ್ಷ ಜನ ಎದುರಿಗೆ ಬರ್ತಾ ಇದ್ದಾರೆ. ಸೈನ್ಯವನ್ನು ಎತ್ತಿ ಆ ದಂಡಿನ ಎದುರಲ್ಲಿ ತಾಯಿ ದಂಡೆತ್ತಿ ಜಗನ್ಮಾತೆಯಾಗಿರ್ತಕ್ಕಂಥ ಆದಿಶಕ್ತಿ ಅವರನ್ನ ಗುರುವನ್ನು ನೋಡ್ತಾ ಇದ್ದಾರೆ. ಜಗನ್ಮಾತೆಯಾಗಿರ್ತಕ್ಕಂಥ ದೇವಿಯು ಆ ಮಹಿಷಾಸುರನ ಮಂಡಲಿಕ ರಾಜರನ್ನ ದಂಡನ್ನು ನೋಡಿ ದೊಡ್ಡ ಬಿಲ್ಲಿಗೆ ನಾಶವಾಗದ ಬಾಣಗಳನ್ನು ಹೂಡಿ ಇವರು ದುಷ್ಟರು ದೇವತೆಗಳನ್ನ ಕಷ್ಟಪಡಿಸಬಹುದೆಂಬುದಾಗಿ ತಿಳಿದು ಅಕ್ಷಯವಾಗಿರ್ತಕ್ಕಂಥ ಬಾಣವನ್ನ ಆ ಸೈನ್ಯದ ಮೇಲೆ ಬಿಡ್ತಾ ಇದ್ದಾರೆ. ಒಂದು ಬಾಣವು 100 1000 ಲಕ್ಷವಾಗಿ ಒಬ್ಬೊಬ್ಬರಿಗೆ ಹೋಗಿ ಒಂದೊಂದು ಬಾಣವು ತಗುಲಿರ್ತಕ್ಕಂಥ ರೀತಿಯಲ್ಲಿ ಅಕ್ಷಯವಾದ ಮಾರ್ಗವನ್ನು ಬಿಡ್ತಾ ಇದ್ದಾರೆ ಜಗನ್ಮಾತೆಯಾಗಿರ್ತಕ್ಕಂಥ ತಾಯಿಯು. ಅತ್ತ ಚಾಮರ ಚಿತ್ರಗಳ ಮೇಲೆ ಬಾಣಗಳು ಬೀಳ್ತಾ ಇದ್ದಾವೆ. ದಂಡಿನ ಸಮ್ಮುಖವಾಗಿ ವಿಸ್ತಾರವಾಗಿ ಪರಬ್ರಹ್ಮ ಮೂರ್ತಿಯನ್ನು ನೋಡಿ ಪುರುಷರೆಲ್ಲ ದಿವಿಜರಿಗೆ ವಿಶೇಷವಾಗಿರ್ತಕ್ಕಂಥ ಹೆಂಗಸು ಬಲವಾಗಿ ಬಂದಿದ್ದಾಳೆ. ಇವಳನ್ನು ಸೀಳಿರಿ, ಸ್ವಯಂ ಸ್ತ್ರೀಯು ಯುದ್ಧ ಮಾಡುವುದು ಬಹು ಆಶ್ಚರ್ಯಕರವಾಗಿದೆ ಎಂಬತಕ್ಕಂಥ ನುಡಿಯನ್ನು ಹೇಳ್ತಾ ಇದ್ದಾರೆ. ರಾಕ್ಷಸರು ಆ ದೇವಿಯ ಮೇಲೆ ಅನೇಕ ಶಸ್ತ್ರಾಸ್ತ್ರಗಳನ್ನು ಸುರಿತಾ ಇದ್ದಾರೆ. ಮಂದರ ಪರ್ವತದ ಮೇಲೆ ತುಂತುರು ಹನಿಗಳು ಬೀಳಲು ಕುಗ್ಗುವಂತೆ ಆ ರಾಕ್ಷಸರ ಬಾಣಗಳ ಹೊಡೆತಕ್ಕೆ ನೋವುಂಟಾಗದೆ ಎಲ್ಲವನ್ನು ತುಂಡು ತುಂಡಾಗಿ ಕತ್ತರಿಸ್ತಾ ಇದ್ದಾರೆ ಜಗನ್ಮಾತೆಯಾಗಿರ್ತಕ್ಕಂಥ ತಾಯಿ. ಮತ್ತು ಹರಿಹರಾದಿ ದೇವತೆಗಳಿಗೆ ಆ ದುಷ್ಟರ ಎದುರು ನೀವು ನಿಂತು ಕಷ್ಟಪಡಬೇಡಿರಿ, ಯಾರ್ಯಾರ ನಾಶನವನ್ನು ಯಾವ್ಯಾವ ರೀತಿಯ ನಾಶವನ್ನು ಮಾಡ್ತೀನಿ ಎಂಬುದನ್ನು ನೀವು ಆಕಾಶ ಮಾರ್ಗದಲ್ಲಿ ನಿಂತು ನೋಡುವರಾಗಿದೆ ಎಂಬುದಾಗಿ ಜಗನ್ಮಾತೆಯಾಗಿರ್ತಕ್ಕಂಥ ತಾಯಿ ದೇವತಾ ಗಣಗಳಿಗೆಲ್ಲರಿಗೂ ಕೂಡ ಹೇಳ್ತಾ ಇದ್ದಾರೆ. ಬೇಕಿದ್ದಾಗಿತು ಮತ್ತೆ ಅಸುರರ ಪಡೆಯು
ಆನೆ ಕುದುರೆಗಳನ್ನು ಸೀಳಿದಳು, ರಥಿಕರನ್ನು ಮುರಿದು ನಾಶ ಮಾಡಿದಳು. ಕಾಡ ಹಂದಿಯಂತೆ ತಾಗುವ ರಕ್ಕಸರನ್ನು ಶಿರವನ್ನು ಹರಿಯಲು ಮತ್ತೆ ರಾಕ್ಷಸರ ಸೈನ್ಯವು ಆರ್ಭಟಗೊಂಡು ಮತ್ತೆ ಬಂದು ಆ ದೇವಿಯನ್ನು ಯಾವ ರೀತಿಯಾಗಿ ಮುಚ್ಚುತ್ತಾ ಇದೆ. ಸಾಮಾನ್ಯವಾದ ಹೆಂಗಸಲ್ಲ, ಈಗ ಹಿಂದಕ್ಕೆ ಸರಿಯಬೇಡಿರಿ. ಮನುಷ್ಯನ ಆಣೆ ಇದೆ, ಆಯುಧವನ್ನು ತೆಗೆದುಕೊಳ್ಳಿರಿ, ಕಡಿಯಿರಿ, ಎಲ್ಲರೂ ಗುಡುಕಿನಂತೆ ಅವಳ ರಕ್ತವನ್ನು ಕುಡಿಯಿರಿ. ಸೂರ್ಯನಿಗೆ ಕತ್ತಲೆಯು ಗರ್ಭದಿಂದ ಮುಚ್ಚಿದಂತೆ ಆರ್ಭಟ ಮಾಡುತ್ತಾ ದೇವಿಯನ್ನ ಯಾವ ರೀತಿಯಾಗಿ ಬಂದು ಮುಚ್ಚುತ್ತಾ ಇದ್ದಾರೆ. ಕತ್ತಿಯನ್ನು ಹಿಡಿದವರು ಮುಂಗೈಗಳಿಗೆ ಡಾಲುಗಳನ್ನು ಏರಿಸಿ ಎದುರು ನಿಂತರು. ಭಕ್ತಿಯಿಂದ ದೇವಿಯ ಸಿಂಹವನ್ನ ಹಿಡಿದರು. ಬಲು ಭಯಂಕರವಾಗಿರ್ತಕ್ಕಂತಹ ಶಂಕರಿಯನ್ನ ಸುತ್ತಲೂ ಬಹಳ ಕುದುರೆ ರಥಗಳು ಮುತ್ತುತ್ತಾ ಇದ್ದವು. ಮತ್ತೆ ತಾಯಿಯರು ಏನ್ ಮಾಡ್ತಾ ಇದ್ರು? ಗದೆಯಿಂದ ಹೊಡೆದು ಓಡಿಸಿದಳು. ಸುದ್ದಿಯನ್ನು ಮುಟ್ಟಿಸುವ ಒಳ್ಳೆಯ ಓಲೆಕಾರರನ್ನು ಕತ್ತಿಯಿಂದ ತಿವಿದಳು. ಆನೆಗಳನ್ನು ಭರ್ಜಿಯಿಂದ ತಿವಿದಳು. ಕುದುರೆಗಳನ್ನು ಸೈನ್ಯವನ್ನು ಹದವಾದ ಬಾಣಗಳಿಂದ ಹೊಡೆದು ತೂರಿದಳು. ಅದನ್ನು ಯಾರು ಬಲ್ಲವರು ಬಸವೇಶ ಎಂಬುದಾಗಿ ಶಿವನು ಬಸವಣ್ಣನವರಿಗೆ ಯಾವ ರೀತಿಯಾಗಿ ಹೇಳ್ತಾ ಇದ್ರು? ಬಹು ಬಾಣಗಳ ಜಡಿಮಳೆಯು ಬೀಳುವಂತೆ ಬಾಣಗಳ ಮಳೆಯು ಸುರಿಯುತ್ತಾ ಇತ್ತು. ವೀರರು ನಡುಗುತ್ತಾ ಇದ್ರು, ಕಷ್ಟಪಟ್ಟರು. ಮತ್ತು ಡಾಗುಗಳು, ರಥ, ಕುದುರೆ, ಆನೆಗಳು ಮರೆಗೆ ಕುದುರೆಯ ರಕ್ಕಸರು, ಮಾವುತರು ಓಡಿ ಹೋಗ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದು. ಮತ್ತು ದೊಡ್ಡ ಬಾಣಗಳ ಹೊಡೆತಕ್ಕೆ ಡಾಲು, ರಥ, ಆನೆ, ಕುದುರೆಗಳು ನಾಶ ಹೊಂದುತ್ತಾ ಇದ್ದು ಅವುಗಳ ಮರೆಯಲ್ಲಿ ನಿಂತವರಿಗೆ ಮೆತ್ತಗೆ ಎಲ್ಲಿಗೆ ಹೋಗುವಿರಿ ಇಲ್ಲಿ ಎಂಬುದಾಗಿ ದೇವಿಯು ಬಹು ನಗೆಯಿಂದ ನಗುತ್ತಾ ಅವರಿಗೆ ಉತ್ತರವನ್ನು ಕೊಡ್ತಾ ಇದ್ರು. ಮತ್ತು
ಮಹಿಷಾಸುರನ ಸೈನ್ಯ ಹಿಂದೆ ಸರಿತಾ ಇರ್ತಕ್ಕಂಥದ್ದನ್ನು ಕಂಡು ಆ ಚಿಕ್ಷುರ ಹೇಳ್ತಾ ಇದ್ದ, ಎಲ್ಲವೋ ಹಿಂದೆ ಬಿಡಿರಿ, ಆ ಹೆಂಗಸಿನ ಕಾಲುಗಳಿಗೆ ಹಗ್ಗವನ್ನಾಗಿರಿ, ಇಳಿಯಿರಿ ಎಂಬುದಾಗಿ ಸೈನ್ಯವನ್ನು ಒಗ್ಗೂಡಿಸಿಕೊಂಡು ಮತ್ತೆ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಅನೇಕ ವಾದ್ಯಗಳು ಬಹು ಜೋರಾಗಿ ಕೂಗ್ತಾ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದ್ರು. ರಥಗಳು, ಕಾಲಾಳುಗಳು ನಾಮುಂದು ತಾನುಂದು ಎನ್ನುತ್ತಾ ಮುಂದುವರಿದು ಆ ಜಗನ್ಮಾತೆಯಾಗಿರ್ತಕ್ಕಂಥ ಆದಿಶಕ್ತಿಯನ್ನ ಸುತ್ತುವರಿತಾ ಇದ್ರು. ಅಷ್ಟ ದಿಕ್ಕುಗಳಿಂದಲೂ ಕೂಡ ತಾಯಿಯನ್ನ ಮುತ್ತುತ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದು ಎಂಬುದಾಗಿ ಬಸವಣ್ಣನವರಿಗೆ ಶಿವನು ಹೇಳ್ತಾ ಇದ್ದಾರೆ. ಬಾಣಗಳ ಮಳೆಯು ಸುರಿಯುತ್ತಿರುವುದನ್ನು ನೋಡಿ ಆ ದೇವಿಯ ಬಾಣಗಳಿಂದ ದಿಕ್ಕುಗಳು ಕೊನೆಯವರೆಗೆ ಮುಗಿದವು. ಆನೆ, ಕುದುರೆ, ರಥ, ರಥಿಕ, ಮಾವುತರ ಮೈತುಂಬ ಬಾಣಗಳು ಮೆತ್ತಿದವು. ಎಲ್ಲಿ ನೋಡಿದಲ್ಲಿ ಬಾಣದ ಸಮೂಹ ಉಂಟಾಯಿತು. ಇದನ್ನು ನೋಡಿ ಆ ರಕ್ಕಸರು ಯಾವ ರೀತಿಯಾಗಿ ಹಿಂದಿರಿತಾ ಇರತಕ್ಕಂಥದ್ದನ್ನು ಕಾಣ್ತಾ ಇದ್ರು. ಆ ಹೆಣಗಳನ್ನು ದಾಟುತ್ತಾ ದೇವಿಯನ್ನ ಸಿಟ್ಟಿಗೆ ಬಿಸ್ತಕ್ಕಂಥದ್ದನ್ನು ಕಾಣ್ತಾ ಇದ್ದು, ಬಹುರಥಿಕರು, ಕುದುರೆಯ ಸವಾರರು ಬಾಣಗಳನ್ನು ಸುರಿಸುತ್ತಾ ಆ ದೇವಿಯನ್ನು ಹಿಂದಕ್ಕೆ ಸರಿಸ್ತಾ ಇದ್ರು. ಹೇಳತಕ್ಕದ್ದೇನಿದೆ, ಆನೆ, ಮಾವುತರು, ಕಾಲಾಳುಗಳು ಬಾಣದ ಹೊಡೆದಕ್ಕೆ ಸಿಕ್ಕಿ ಮತ್ತೆ ಮುತ್ತಿ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಕೊಡಲಿಯನ್ನು ಎತ್ತಿ ಆ ಕಾಲಾಳುಗಳಿಗೆ ಹೊಡೆದರು. ಶಸ್ತ್ರಧಾರರಿಗೆ ಹೆಗಲಿನಲ್ಲಿ ಬಹಳ ದೊಡ್ಡ ಕತ್ತಿಗಳನ್ನು ಚುಚ್ಚಿದರು. ಬಲವಾದ ಬಾಣಗಳಿಂದ ರಥಿಕರ ತಲೆಗಳನ್ನು ಹಾರಿಸಿದರು. ಆನೆಯ ಮಾವುತರ ತಲೆಗಳನ್ನು ಶೂಲ ತುದಿಯಿಂದ ನಾಶವನ್ನು ಮಾಡ್ತಾ ಇದ್ರು. ಮತ್ತು ಬಾಣ, ಕೊಡಲಿ, ಕತ್ತಿಗಳ ಹೊಡೆತಕ್ಕೆ ಆನೆಗಳು, ರಥಗಳು ದೂರಾಗ್ತಾ ಇದ್ದು, ಕುದುರೆಯ ಸವಾರರ ತಲೆಗಳು ಲೆಕ್ಕವಿಲ್ಲದಷ್ಟು ಹಾರ್ತಾ ಇದ್ದು, ಕಾಲು, ಕೈ, ದೇಹಗಳು ತುಂಡು ತುಂಡಾಗಿ ರಣರಂಗದಲ್ಲಿ ಹೆಣಗಳಿಂದ ತುಂಬ್ತಾ ಇತ್ತು.
ರಕ್ತವು ಸಮುದ್ರಕ್ಕೆ ಕೂಡುವ ಬಹು ನದಿಗಳಂತೆ ಹರಿದು ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದು ಎಂಬುದಾಗಿ ಹೇಳ್ತಾ ಇದ್ದಾರೆ. ರಥ, ರಥಿಕ, ಕುದುರೆ, ಕಾಲಾಳುಗಳ ಸಹಿತವಾಗಿ ರಕ್ತದ ನದಿಗಳು ಹರಿತಾ ಇದ್ದು ರಾಕ್ಷಸರ ಚತುರಂಗ ಬಲದ ರಕ್ತದ ನದಿಗಳು ಹರಿಯುತ್ತಿರುವಾಗ ಅತ್ತ ಕಡೆಯವರು ಆ ಕಡೆ, ಇತ್ತ ಕಡೆಯವರು ಈ ಕಡೆ ತಿರುಗಾಡುವುದಕ್ಕೂ ಕೂಡ ಜಾಗವಿಲ್ಲದಂತೆ ಆ ರಕ್ತದ ನದಿಯು ಹರಿತಾ ಇರ್ತಕ್ಕಂಥದ್ದನ್ನು ನಾವು ಕಂಡೆವು ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ ರಣಭೂಮಿಯಲ್ಲಿ ಬಯಲಿಗೆ ಬಿದ್ದಿರ್ತಕ್ಕಂಥ ಕರುಳುಗಳು, ಮಾಂಸಗಳ ಭಾಗ, ರಕ್ತ, ಮೇಧಸ್ಸು, ಮೆದುಳು, ಶೋಭಿಸುವ ಗಟ್ಟಿಯಾಗಿರ್ತಕ್ಕಂಥ ರಕ್ತ, ಮಾಂಸ, ಜಾರಿಕೆಯುಳ್ಳ ಕೆಸರು, ತುಂಡಾದ ಮುಖ, ನಿಶಾನೆ, ಆನೆಯ ಜೋರು ಸೊಂಡಿಲುಗಳು, ಕುದುರೆಯ ಕೊಳಗ, ಇವುಗಳೆಲ್ಲವುಗಳಿಂದ ರಣಭೂಮಿಯು ಬಹಳ ಶೋಭಾಯಮಾನವಾಗಿ ಕಾಣ್ತಾ ಇತ್ತು. ಮತ್ತೆ ದೇವಿ ಬಿಡ್ತಕ್ಕಂಥ ಬಾಣಗಳಿಂದ ಒಂದೇ ಒಂದು ಬಾಣದಿಂದ 1 ಕೋಟಿ ಜನಗಳು ಹತವಾಗಿ ಹೋಗ್ತಾ ಇದ್ರು. ಮತ್ತು ಶೂರರು ಸಾಲಾಗಿ ಆ ಮುಂಡಗಳು ಕುಣಿತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ರು. 100 ಕೋಟಿ ಮುಂಡಗಳು ಕುಣಿಯುತ್ತಿರುವುದನ್ನು ಲೆಕ್ಕವನ್ನು ಯಾರು ಮಾಡುವುದು ಸಾಧ್ಯ? ಕೊಂದ ದೇವಿಗೆ ಲೆಕ್ಕ ಇಹುದೋ ಇಲ್ಲವೋ ಎಂಬುದಾಗಿ ಶಿವನ ಬಸವೇಶ್ವರರು ಹೇಳ್ತಾ ಇದ್ರು. ಮತ್ತು ಏನಾಯ್ತು? ರಥದ ಗಾಲಿಗಳು, ಆನೆಯು, ಕುದುರೆಗಳು, ಕಾಲಾಳುಗಳು ಕೆಸರಲ್ಲಿ ಸಿಕ್ಕಿ ಮುಂದಕ್ಕೆ ನಡೆಯಲಾರಂತಹ ಪರಿಸ್ಥಿತಿಯಲ್ಲಿತ್ತು. ರಾಕ್ಷಸರು ಹಿಂದಿರುಗಿದರು. ಯುದ್ಧ ಭೂಮಿಯಲ್ಲಿರ್ತಕ್ಕಂಥ ರಾಕ್ಷಸರು ಭೂತಗಳ ಕೂಡಿಕೊಂಡು ಗರ್ಸಿದ ತಮ್ಮ ಹಿರಿಯರಿಗೆ ಅನಂತ ಉಂಡೆಗಳನ್ನು ಕೊಡ್ತಾ ಇದ್ರು. ಮತ್ತೆ ಕಡಿಯಲ್ಪಟ್ಟ ತಲೆಗಳೇ ಪಾತ್ರೆಗಳು, ರಕ್ತವೇ ತುಪ್ಪವು, ನರಗಳೇ ಪವಿತ್ರವೆಂದು ಉಣಿಸುವ ಒಂದು ಜಾತಿಯ ಹುಲ್ಲು ಮಾಂಸವೇ ಪಿಂಡವು ತಮ್ಮ ಹಿರಿಯರಿಗೆ ಇದೇ ವೇಳೆಯಲ್ಲಿ
ಸಾಧಿಸಿ ಶ್ರಾದ್ದವನ್ನು ಮಾಡ್ತಕ್ಕಂಥದ್ದನ್ನು ಪಿತೃ ಕಾರ್ಯಗಳನ್ನು ಬಹು ಸಂತೋಷದಿಂದ ದೇವಿಯನ್ನು ಹೊಗಳುತ್ತಾ ಆ ಭೂತ ವ್ರಾತಗಳು ಮದುವೆಯನ್ನು ಕೂಡ ಅಲ್ಲಿ ರಣಭೂಮಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದ್ವು. ಮತ್ತು ಬಾಸಿಂಗಗಳು ಕರುಳಿನ ಒಳ್ಳೆಯ ಮುದ್ದೆ ಬಾಸಿಂಗದ ತುಂಡಲು ಗಟ್ಟಿಯಾದ ರಕ್ತವೇ ಎಣ್ಣೆಯೋ ತಿಳಿ ರಕ್ತವೇ ಸ್ನಾನ ಮಾಡುವ ನೀರು ಗಟ್ಟಿಯಾದ ಮೆದುಳು ಗಂಧವಾಗಿತ್ತು. ಲಗ್ನದ ಸಾಮಾನುಗಳಿಂದ ಭೂತಗಳು ಅನೇಕ ಬಳಗಗಳು ಕೂಡಿ ಮದುವೆಗಳನ್ನು ಮುಂಜಿಗಳನ್ನು ಸಂಭ್ರಮದಿಂದ ಮಾಡ್ತಾ ಇರ್ತಕ್ಕಂಥದ್ದನ್ನು ಕಂಡರು. ಆನೆಯ ಸೊಂಡಿಲಗಳು ಕಹಳೆಯಂತೆ ಉರಿದವು. ರುಂಡಗಳು ಶಂಕದಂತೆ ಊದಿದವು. ಕುದುರೆಯ ಕೊಳಗಗಳು ತಾಳವನ್ನು ಹಾಕುವುದಕ್ಕೆ ಆಗ್ತಾ ಇತ್ತು. ಮನಸ್ಸಿಗೆ ಬಂದಂತೆ ಕುಣಿಯುತ್ತಾ ಇದ್ದು. ಈ ಪ್ರಕಾರವಾಗಿ ರಣಭೂಮಿಯಲ್ಲಿ ಗುಂಪಾಗಿ ವೈಭವದಿಂದ ಪಿತೃ ಶ್ರಾದ್ದ ಮದುವೆಗಳನ್ನ ಮಾಡತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದು. ಅದರೊಳಗೆ ಪಿತೃ ಶ್ರಾದ್ದ ಮದುವೆಯು ಅದರೊಳಗೆ ಶುಭ ಶೋಭನಗಳು ಅದರೊಳಗೆ ಮುಂಜಿಗಳು ನಾನಾ ಮಂಗಳಗಳನ್ನು ಇದುವೇ ಹೇಳಲು ಎರುತ ಭೂತವು ವಿಧ ವಿಧದಲ್ಲಿ ಪಿಶಾಚ ಗಣತ ಮದವಿ ಶಾಂಭವಿ ಅರಸುತ್ತಲಿ ಮಾಡಿದವು ಕೇಳೆಂದ ಹಿರಿಯರ ಶ್ರಾದ್ದ ಮದುವೆ ಶೋಭನದ ಕಾರ್ಯ ಮುಂಚೆ ಮೊದಲಾಗಿರ್ತಕ್ಕಂಥ ಮಂಗಳ ಕಾರ್ಯಗಳನ್ನು ಭೂತ ಬೇತ ಪಿಶಾಚಿಗಳು ಕೂಡಿ ಆ ಶಾಂಭವಿಯನ್ನು ಹೊಗಳುತ್ತಾ ಆ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಎಂಬುದಾಗಿ ಶಿವನು ಹೇಳ್ತಾ ಇದ್ದಾರೆ. ದೇವಿಯೇ ನೀನು ದೇವತೆಗಳಿಗೆ ಶುಭ ಲಕ್ಷ್ಮಿಯೋ ರಾಕ್ಷಸರಿಗೆ ಅಶುಭ ಲಕ್ಷ್ಮಿಯೋ. ದೇವಿಯೇ ಶುಭವಾಗಲಿಗೆ ಆ ಮಹಿಷನನ್ನು ಸೋಲಿಸು. ಜಯ ನಮೋ ಜಗದೀಶೆ ಎನ್ನುತ್ತಾ ಶುಭ ಶಬ್ದದಿಂದ ಕೈ ಮುಗಿದು ಜಯವಾಗಲೆಂಬುದಾಗಿ ಜಯಘೋಷಗಳಿಂದ ಆ ದೇವತೆಗಳು ದೇವಿಯನ್ನು ಹರಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದು. ಮತ್ತು ಇತ್ತ ಚಿದಾನಂದ ಗುರುಗಳನ್ನು ಧ್ಯಾನಿಸ್ತಕ್ಕಂಥದ್ದಾಗಿದ್ದು. ಇಲ್ಲಿಗೆ 4ನೇ ಅಧ್ಯಾಯ ಮುಗಿಯಿತು. ಮತ್ತು ಆ ಮಹಿಷಾಸುರನ ಮಾಂಡಲಿಕರು ಯುದ್ಧದಿಂದ ಹಿಂದಿರುಗಿದರು ಮತ್ತು ಅನೇಕ ಸೈನ್ಯವು ಹತವಾಗಿ ಹೋಯಿತು. ದೇವಿ ಮಾತ್ರ ಉಳಿದುವಲ್ಲಿ ದೇವತೆಗಳು ಉಳಿದಿದ್ರು ಎಂಬುದಿಗೆ ಮಂಗಳವನ್ನು ಮಾಡುವುದರ ಮುಖಾಂತರ ಈ 4ನೇ ಅಧ್ಯಾಯವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು ಎಂಬುದಾಗಿ ಹೇಳ್ತಾ ಮರೆಯುತ್ತಲಿದೆ ಜ್ಯೋತಿ ಬೆಳಗುತ್ತಲಿದೆ ಜ್ಯೋತಿ Oh
ಪಾದಾರವಿಂದ ವೇಗದಲ್ಲಿ